ಸಿದ್ದರಾಮಯ್ಯನವರು ನಾನೇ 5 ವರ್ಷ ಮುಖ್ಯಮಂತ್ರಿ, ಡಿ.ಕೆ. ಶಿವಕುಮಾರ್ ಅವರನ್ನ ಸೋಲಿಸಿ ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಯಾವ ಅಗ್ರಿಮೆಂಟು ಇಲ್ಲ, ಯಾವ ಹಂಚಿಕೆನೂ ಇಲ್ಲ, ಯಾವ ಒಪ್ಪಂದವೂ ಇಲ್ಲ. ಈ ಹೇಳಿಕೆಯನ್ನು ಕೊಟ್ಟ ಮೇಲೆ ಡಿ.ಕೆ. ಶಿವಕುಮಾರ್ ಟೀಮ್ ಅವರು ಸೈಲೆಂಟ್ ಆಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ಟೀಮ್ ಅವರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಆಪ್ತ ಟಿ ನರಸೀಪುರ ಶಾಸಕ ಸಚಿವ ಎಚ್.ಸಿ. ಮಹದೇವಪ್ಪನವರು ಹೇಳಿದ್ದಾರೆ, ಸೆಪ್ಟೆಂಬರ್ಗೆ ಕ್ರಾಂತಿ ಗಿಂತಿ ಎಲ್ಲ ಆಗಲ್ಲ, ಸಂಕ್ರಾಂತಿ ಕ್ರಾಂತಿ ಆಗತ್ತೆ ಅಂತ. ಏನೊಬ್ರು ಸಿದ್ದರಾಮಯ್ಯನವರು ತವರು ಜಿಲ್ಲೆ ನರಸಿಂಹರಾಜ MLA ಮಾಜಿ ಸಚಿವ ಹಾಲಿ ಶಾಸಕ ತನ್ವೀರ್ ಸೇಠ್ ಹೇಳಿದ್ದಾರೆ. ಏನಂತ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮಹದೇವಪ್ಪ ಹೇಳಿರೋದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಡಿ.ಕೆ.ಶಿ ಒಬ್ಬರೇ ಕಟ್ಟಿಲ್ಲ, ಹನಿ ಹನಿ ಗೂಡಿದ್ರೆ ಹಳ್ಳ ಎಂಬಂತೆ ಎಲ್ಲರ ಪಾತ್ರವಿದೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿ ಮುಂದುವರಿಯಲಿದ್ದಾರೆ. ಈ ಬಗ್ಗೆ ಯಾವುದೇ ಗೊಂದಲ ಬೇಡ. ಸಿದ್ದರಾಮಯ್ಯನವರು ಹೇಳಿದ್ಮೇಲೆ ಎಲ್ಲ ಮುಗಿತು. ಸೆಪ್ಟೆಂಬರ್ ಕ್ರಾಂತಿ ಅಲ್ಲ, ಸಂಕ್ರಾಂತಿಗೆ ಆಗತ್ತೆ ಕ್ರಾಂತಿ ಅಂತ ಮಹಾದೇವಪ್ಪನವರು ಹೇಳಿದ್ದಾರೆ. ಹನಿ ಹನಿ ಗೂಡಿದ್ರೆ ಹಳ್ಳ, ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನ ಡಿ.ಕೆ.ಶಿ ಒಬ್ಬರೇ ಕಟ್ಟಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಡಿ.ಕೆ.ಶಿ ಒಬ್ಬರೇ ಕಟ್ಟಿಲ್ಲ. ಹೌದು, ಆದ್ರೆ ಇದುವರೆಗೂ ಕಟ್ಟಿದ್ರಲ್ಲ, ಅವರೆಲ್ಲರಿಗಿಂತ 10 ಪಟ್ಟು ಶ್ರಮ ಹಾಕಿ ಡಿ.ಕೆ. ಶಿವಕುಮಾರ್ ಪಾರ್ಟಿ ಕಟ್ಟವ್ರೆ. 2013ರಿಂದ 18 ಸಿದ್ದರಾಮಯ್ಯನವರು ಅತ್ಯಾಪ್ತ ಸಚಿವ ಆಗಿದ್ದಂತ ಮಹಾದೇವಪ್ಪನವರೇ ಟಿ ನರಸೀಪುರದಲ್ಲಿ ಅಶ್ವಿನ್ ವಿರುದ್ಧ ಮಕಾಡೆ ಮಲ್ಕೊಬಿಟ್ರು. 2018ರ ವಿಧಾನಸಭೆ ಚುನಾವಣೆ ಯಾಕೆ ಕಾಂಗ್ರೆಸ್ ಸೋಲಾಯಿತು ಅಂತ ಮಹಾದೇವಪ್ಪನವ್ರು ಕೇಳಿದ್ರೆ ಹೇಳ್ತಾರೆ, ಸಿದ್ದರಾಮಯ್ಯನವ್ರ ನಂಬಿಕಸ್ಥ ಸಚಿವ ಮಹಾದೇವಪ್ಪನವ್ರನ್ನ ಸಿದ್ದರಾಮಯ್ಯನವ್ರು ಬಹಳ ವರ್ಷಗಳ ಕಾಲ ಯಾಕೆ ಮಾತಾಡ್ಸಿಲ್ಲ ಅಂತ ಕೇಳಿದ್ರೆ ಗೊತ್ತಾಗುತ್ತೆ. 2018ರ ಚುನಾವಣೆ ಹಿಂದಿನ ಮತದಾರದ ಹಿಂದಿನ ದಿನ ಬತಾಯ್ತೆ ಅಂತ ರೇಡ್ ಆಯ್ತು ಅಂತ ನಿಂತೋಗ್ಬಿಡ್ತಲ್ಲ, ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ರೆ ಗೊತ್ತಾಗುತ್ತೆ. 2018ರ ಚುನಾವಣೆಯಲ್ಲಿ ನಂಬಿಕಸ್ಥರು ಯಾರ್ಯಾರು ಏನೇನ್ ಮಾಡಿದ್ರು, ಯಾರ್ಯಾರು ಹನಿಯನ್ನ ಹಳ್ಳಗೂಡಿಸಿದ್ರು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಯಾಕೆಂದ್ರೆ ರಾಜಕಾರಣದಲ್ಲಿ ನಿಯತ್ತು, ನೈತಿಕತೆ ಅವು ಇವು ಆ ಟೈಮಲ್ಲಿ ಒಂದಷ್ಟಿದ್ದು. ಮಹಾದೇವಪ್ಪನವರು ಇದನ್ನು ಮಾತಾಡ್ತಾವ್ರು. ಮಹಾದೇವಪ್ಪನವರು ಸಿದ್ದರಾಮಯ್ಯನವರೇ ಮಾತ್ಬಿಟ್ಬಿಟ್ಟಿದ್ರು. ಯಾವ ಕಾರಣಕ್ಕೆ ಅಂತ ಅವ್ರು ಕೇಳಿದ್ರೆ ಹೇಳ್ತಾರೆ. ಏನು ಅದೇ ಸಿದ್ದರಾಮಯ್ಯನವರು ತವರು ಜಿಲ್ಲೆ ಮೈಸೂರಿನ ನರಸಿಂಹರಾಜದ ತನ್ವೀರ್ ಸೇಠ್ ಹೇಳ್ತಾರೆ, ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಅಲ್ಲ, ಎಲ್ಲಿವರೆಗೆ ಆಗಿರ್ತಾರೆ ಅಲ್ಲಿವರೆಗೆ ಮಾತ್ರ ಸಿಎಂ, ಬದಲಾವಣೆ ಇಲ್ಲ ಅಂತ ಎಲ್ಲೂ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗ ಬೇಕಾದ್ರೂ ಕ್ರಾಂತಿ ಆಗಬಹುದು ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ತನ್ವೀರ್ ಸೇಠ್, ಸಿದ್ದರಾಮಯ್ಯನವರು, ಮಹಾದೇವಪ್ಪ ಎಲ್ಲರೂ ಕೂಡ ಮೈಸೂರು ಜಿಲ್ಲೆಯವರು. ಡಿ.ಕೆ. ಶಿವಕುಮಾರ್ ಒಬ್ಬರೇ ಪಾರ್ಟಿ ಕಟ್ಟಿಲ್ಲ. 85ರಿಂದ ಡಿ.ಕೆ. ಶಿವಕುಮಾರ್ 25ರವರೆಗೆ 40 ವರ್ಷಗಳ ಕಾಲ ಕಾಂಗ್ರೆಸ್. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಕಾಂಗ್ರೆಸ್ ಪಕ್ಷಕ್ಕೆ ಬಂದು 18 ವರ್ಷ. ಮಹದೇವಪ್ಪನವ್ರಿಗಿಂತ 2 ಪಟ್ಟು ಅವಧಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಮೆ ಕಟ್ಟಿದ್ದು ಡಿ.ಕೆ. ಶಿವಕುಮಾರ್. ಪಾರ್ಟ್ ಆಫ್ ದ ಕಾಂಗ್ರೆಸ್ 40 ಇಯರ್ಸ್ ಡಿ.ಕೆ. ಶಿವಕುಮಾರ್. ಮಹದೇವಪ್ಪನವರು 2008ರಿಂದ ಕಾಂಗ್ರೆಸ್. ಮಹದೇವಪ್ಪನವರು ಕಾಂಗ್ರೆಸ್, ಸಿದ್ದರಾಮಯ್ಯ ಬಣನ, ಸಿದ್ದರಾಮಯ್ಯನ ಅಂದ್ರೆ ಸಿದ್ದರಾಮಯ್ಯನೇ ಅವರ ಆಯ್ಕೆ, ಕಾಂಗ್ರೆಸ್ ಸಿದ್ದರಾಮಯ್ಯನವರು ಅಂದ್ರೆ ಸಿದ್ದರಾಮಯ್ಯನವರ ಆಯ್ಕೆ. ಯಾಕೆಂದ್ರೆ JDS ಪಕ್ಷದಲ್ಲಿದ್ರು ಸಿದ್ದರಾಮಯ್ಯನವರ ಆದ್ಯನ ತುಳ್ಕೊಂಡು ಬಂದಿದ್ದೆ ಮಹದೇವಪ್ಪನವರು. ಎಲ್ಲರೂ ಸೇರಿ ಕಟ್ಟಿದ್ದಾರೆ ಅನ್ನೋದ್ರಲ್ಲಿ ಅರ್ಥ ಇದೆ, ನೋ ಡೌಟ್. ಡಿ.ಕೆ. ಶಿವಕುಮಾರ್ ಅವರೇನು ಕಾಂಗ್ರೆಸ್ ಒಬ್ಬರೇ ಕಟ್ಟಿಲ್ಲ, ಆದ್ರೆ ಹಿಂದೆ ಎಲ್ಲ ಕಟ್ಟಿದ್ರಲ್ಲ, ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತಮವಾಗಿ ಬಲಿಷ್ಠವಾಗಿ ಕಾಂಗ್ರೆಸ್ ಕಟ್ಟಿದಂತಹ ಕೀರ್ತಿ ಡಿ.ಕೆ. ಶಿವಕುಮಾರ್ ಅವರು ಸಲ್ಲುತ್ತೆ. ನಾನು ಅವರ ಬೇರೆ ಬೇರೆ ED IT ಆಸ್ತಿ ಪಾಸ್ತಿ ಬಗ್ಗೆ ಮಾತಾಡಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಕಟ್ಟೋ ವಿಷಯ ಬಂದಾಗ ಹಿಂದಿನ ಎಲ್ಲಾ ಅಧ್ಯಕ್ಷರಿಗಿಂತ ಬೆಸ್ಟಾಗಿ ಆ ಪಾರ್ಟಿ ಕಟ್ಟವ್ರೆ. ಜನಾರ್ದನ್ ಪೂಜಾರಿ, ಅಲ್ಲಂ ವೀರಭದ್ರಪ್ಪ, ಪರಮೇಶ್ವರ್ ಅವರು ಬಹಳಷ್ಟು ಜನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಕಳೆದ 2-3 ದಶಕಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಯಾರ್ಯಾರು ಲೀಡ್ ಮಾಡಿದ್ರಲ್ಲ ಅವರೆಲ್ಲರಿಗಿಂತ ಬೆಸ್ಟಾಗಿ ಕಾಂಗ್ರೆಸ್ ಕಟ್ಟವ್ರೆ. ಮಹಾದೇವಪ್ಪನವರು ಜನತಾ ದಳದಲ್ಲಿದ್ದಾಗಲೂ ಕಾಂಗ್ರೆಸ್ ಕಟ್ಟವ್ರು ಡಿ.ಕೆ. ಶಿವಕುಮಾರ್. ಸೊ ಹಾಗಾಗಿ ಜನತಾ ಪರಿವಾರದಿಂದ ಕಾಂಗ್ರೆಸ್ಸಿಗೆ ಬಂದು
ಸರ್ಕಾರದಾಗೆಲ್ಲ ಪ್ರಭಾವಿ ಖಾತೆ ತಗೊಂಡು ಅಧಿಕಾರವನ್ನು ಅನುಭವಿಸಿದ ಮಹಾದೇವಪ್ಪನವರು ಕೂಡ ಡಿ ಕೆ ಶಿವಕುಮಾರ್ ಪಾರ್ಟಿ ಕಟ್ಟಿದ್ರ ಬಗ್ಗೆ ಮಾತಾಡ್ತಾವ್ರೆ. ಅದೇ ದುರಂತ ಅಂತ ಕೆಲವರು ಹೇಳ್ತಾರೆ. ಬಟ್ ಎನಿಯೋ ಮಹಾದೇವಪ್ಪನವರು ಒಪ್ಕೊಂಡ್ರು ಸಂಕ್ರಾಂತಿ ಕ್ರಾಂತಿ, ಸೆಪ್ಟೆಂಬರ್ಗೆಲ್ಲ ಕ್ರಾಂತಿ ಇಲ್ಲ ಅಂತ. ತನ್ವೀರ್ ಸೇಠ್ ಹೇಳ್ತಾರೆ, ಏನು ಕಾಂಗ್ರೆಸ್ಸಲ್ಲಿ ಯಾವಾಗ ಬೇಕಾದ್ರೂ ಕ್ರಾಂತಿ ಆಗ್ಬೋದು, ಬದಲಾಗ್ಬೋದು, ಹಿಂಗೆ ಅಂತೇನಿಲ್ಲ, ಎಲ್ಲಿವರೆಗೆ ಆಗಿರ್ತಾರೋ ಅಲ್ಲಿವರೆಗಷ್ಟೇ ಮುಖ್ಯಮಂತ್ರಿ ಅನ್ನೋದು. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಎಡ ಬಲದಲ್ಲೇ ಪ್ರಶ್ನೆಗಳಿದೆ 5 ವರ್ಷದ ಬಗ್ಗೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಪಕ್ಷದ ನಿಷ್ಠೆ, ಪಕ್ಷ ಕಟ್ಟೋ ಶೈಲಿ ಬಗ್ಗೆ ಪ್ರಶ್ನೆ ಮಾಡುವಷ್ಟು ಕಾಂಗ್ರೆಸ್ ಪಕ್ಷದ ನಿಷ್ಠೆ ಏನಿಲ್ಲ ಮಹದೇವಪ್ಪನವ್ರಿಗೆ. ಯಾಕೆ ಅಂದರೆ ಮಹದೇವಪ್ಪನವ್ರು ಕಾಂಗ್ರೆಸ್ ಬರಕ್ಕೆ ಮುಂಚೆನೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಲ್ಲಿ 22 ವರ್ಷ ಸಾಧಿಸಿದ್ರು. 1985ರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ 85 ಅಲ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ MLA ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡ್ಕೊಂಡು ಗೆದ್ಕ ಬಂದ 22 ವರ್ಷದ ನಂತರ ಕಾಂಗ್ರೆಸ್ ಸೇರಿದ್ದು HC ಮಹದೇವಪ್ಪನವರು. ಸೊ ಹಾಗಾಗಿ ಎಲ್ಲರೂ ಕಟ್ಟವ್ರೆ, ಎಲ್ಲರೂ ಪಾತ್ರಗಳಿದೆ ಅನ್ನೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಪಾತ್ರವನ್ನ ಅಲ್ಲಗೆಳೆಯುವಂತ ಮಹದೇವಪ್ಪನವ್ರ ಮಾತಿದೆಯಲ್ಲ, ಅದೊಂದಷ್ಟು ಸಹಜವಾದಂತ ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ ಕಾಂಗ್ರೆಸ್ಸಿಗರಲ್ಲಿ. ಕಾಂಗ್ರೆಸ್ ಯಾವುದೇ ಕಾರ್ಯಕರ್ತರನ್ನು ಹೋಗಿ ಕೇಳ್ಬಿಟ್ಟು ನಿಮ್ಮ ಪಾರ್ಟಿ ಯಾವ ಟೈಮಲ್ಲಿ ತುಂಬಾ ಬಲಿಷ್ಠ ಆಯ್ತರಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಅಂತ ಇವಾಗಿನವ್ರು ಹೇಳ್ತಾರೆ. ಯಾರೋ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಸ್ಕೊಂಡು ಚುನಾವಣೆಗಳು ಗೆದ್ಕೊಂಡ್ ಬಂದಂತ ಇತಿಹಾಸ ಏನಿಲ್ಲಪ್ಪ. ಸಮ್ ಟೈಮ್ ರಾಜಕಾರಣದಲ್ಲಿ ಆಗ್ತಿರತ್ತ ಅಡ್ಜಸ್ಟ್ಮೆಂಟ್ಗಳು. ಹಾಗಾಗಿ ಮಹಾದೇವಪ್ಪನವ್ರ ಹೇಳಿಕೆ ಸಂಕ್ರಾಂತಿಗೆ ಕಾರಣ ಆಗುತ್ತಾ? ಅವರೇ ಹೇಳ್ದಂಗೆ ನೋಡ್ಬೇಕಲ್ಲ ಏನಾಗುತ್ತೆ ಅಂತ. ತಾವೇನು ಹೇಳ್ತೀರಿ? ಮಹಾದೇವಪ್ಪನವರು ಎಲ್ಲರೂ ಸೇರಿ ಕಾಂಗ್ರೆಸ್ ಕಟ್ಟಿದ್ದಾರೆ ಅನ್ನೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಕಟ್ಟಿದ ಶೈಲಿಯ ಬಗ್ಗೆ ಒಂದಷ್ಟು ಏನೂ ಇಲ್ಲ ಅನ್ನೋ ಟೈಪ್ ಬಗ್ಗೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇದುವರೆಗೂ KPCC ಅಧ್ಯಕ್ಷರಲ್ಲಿ ಯಾರು ಬೆಸ್ಟ್ ಅಧ್ಯಕ್ಷರು, ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಹಾಗೆ ಯಾವಾಗ ಬೇಕಾದ್ರೂ ಮುಖ್ಯಮಂತ್ರಿ ಬದಲಾಗಬಹುದು, ಹಿಂಗೆ ಅಂತೇನಿಲ್ಲ, ಹೈಕಮಾಂಡ್ ಏನು ಬೇಕಾದ್ರೂ ಮಾಡುತ್ತೆ ಅನ್ನೋ ತನ್ವೀರ್ ಸೇಠ್ ಅವ್ರ ಹೇಳಿಕೆ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ.